ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಡ್ಯಾಡ್ ಫೋನ್ ಎಲ್ಲಿದೆ? ಯಾರಿಗ್ ಗೊತ್ತೇ? ಸರಿ, ಡ್ಯಾಡ್ ಎಲ್ಲಿದ್ದಾರೆ? ನಿನ್ನೆ ಕಂಠ ಪೂರ್ತಿ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅನ್ಸುತ್ತೆ. ಅದಕ್ಕೆ ರೂಮ್ ಒಳಗೂ ಬಂದಿಲ್ಲ. ಬರ್ಲಿ, ಸರಿಯಾಗಿ ಮಾಡ್ತೀನಿ. ಮಾಮ್, ಅಂತದ್ ಏನ್ ಮಾಡಿದ್ರು ಮಾಮ್ ಡ್ಯಾಡ್? ಇಷ್ಟೊಂದು ಕಾಟ ಕೊಟ್ರು ಗೊತ್ತಾಕವನ? OMG, I can't believe this. ಬಟ್ ಮಾಮ್, ಡ್ಯಾಡ್ ಯಾವಾಗ್ಲೂ ನಿನ್ ಕಂಟ್ರೋಲ್ ಅಲ್ಲ ಇರೋದು. ಅದು ಕುಡ್ದೇ ಇದ್ದಾಗ. ಹಾಗಾದ್ರೆ ಕುಡ್ದಾಗ ನನ್ನನ್ನ ಅವ್ರ ಕಂಟ್ರೋಲ್ ತಗೋತಾರೆ. OMG, ವೆರಿ ನೈಸ್. ಕವನ ಅವ್ರು ಉರ್ಸಿದ್ ಸಾಲ್ದು ಅಂತ ನೀನು ಉರ್ಸಕ್ ಬರ್ಬೇಡ, ಹೋಗೆ. ಸಾರಿ ಮಾಮ್. ಆಕ್ಚುಲಿ ಡ್ಯಾಡ್ ಹಂಗ ಆಡಿದ್ ಕೇಳಿದಕ್ಕೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು ಅಷ್ಟೇ. ಮಾಮ್, ನಿನ್ನೆ ಪಾರ್ಟಿ ನಡೆದಿರೋ ಜಾಗದಲ್ಲೇ ಡ್ಯಾಡಿನೂ ಮಲಗಿದಾರ. ನೋ MG. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಕಾಫಿ ಯಾರ್ಗೆ? ನಿನ್ ಸ್ವೀಟ್ ಮದರ್ಗೆ. ಹೌದಾ, ಕೊಡಿ. ಡ್ಯಾಡ್, ಕೈಯಾಗ ಶಿವರ್ ಆಗ್ತಿದೆ. ರಾತ್ರಿ ಕುಡ್ದಿದ್ದು ಇನ್ನು ಇಳ್ದಿಲ್ಲ ಅನ್ಸುತ್ತೆ. ಅದಕ್ಕೆ. ಇಲ್ಲ ಸುಕ್ಕು, ಮಾತಾಡ್ಬಿಡಿ ನೀವು. ಎಕ್ಸ್ಕ್ಯೂಸ್ ಮೀ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೊರಡ್ತೀನಿ. ಇಲ್ಲೇ ಇದೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಡ್ಯಾಡ್, ಕೆಲಸ ಇದೆ. ಆಲ್ ದಿ ಬೆಸ್ಟ್. ಸುಕ್ಕು, ಕಾಫಿ ತಗೊಳ್ಳೆ. ಬೇಡ ನನಗೆ. ನಾನೇ ಮಾಡ್ಕೊಂಡ್ ಬಂದಿದ್ದೀನಿ, ಸಕ್ಕರೆ ಎಲ್ಲ ಹಾಕಿದ್ದೀನಿ, ತಗೊಳ್ಳೆ. ಹೆಂಡತಿ ಆದ್ಮೇಲೆ ಗಂಡನ್ ಮಾತು ಕೇಳ್ಬೇಕು. ಹೋಗ್ ಸಾಂಬಾಗ ತಗೊಳ್ಳಿ, ಬಜ್ಜಿತೀನಿ. ಏನೇ ಇದು ಒಣಗೋಗಿದೆ, ಇದಕ್ ಬಜ್ಜಿ ಅಂತಾರ? ಇದನ್ನ ಕಾಫಿ ಅಂತಾರ? ಯಾಕೆ ಸುಕ್ಕು? ಕಲ್ಗಚ್ಚಿದ್ದಂಗಿದೆ. ಬೇರೆ ಮಾಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ ರೀ. ನಾನ್ ಕುಡಿಬೇಡಿ ರಾತ್ರಿ ಅಂತ ಹೇಳಿದ್ರು ಏನಕ್ರಿ ಕಂಡು ಪೂರ್ತಿ ಕುಡಿದ್ರಿ? ನಾನಾ ಕುಡಿದ್ನ? ಯಾವಾಗ? ಓವರ್ ಆಕ್ಟಿಂಗ್ ಮಾಡಬೇಡಿ. ಅದು ಸುಕ್ಕು, ಎಲ್ರು ಫೋರ್ಸ್ ಮಾಡಿದ್ರು ಅಂತ ಒಂದ್ ಸ್ವಲ್ಪ ಕುಡಿದ್ಬಿಟ್ಟೆ ಕಣೆ. ಸುಳ್ಳು ಹೇಳಿ ಹೊಟ್ಟೆ ಉಣ್ಣಾಗೋ ಅಷ್ಟು ಕುಡ್ದಿದ್ದು ಅಲ್ದೆ ನನ್ಗೇನೆ ಬಜ್ಜಿ ಮಾಡ್ಕೊಂಬ ಅಂತ ಗೋಳು ಇಕ್ಕೋತೀರಾ? ನಾನ್ ಗೋಳಿಕೊಂಡ? ಇನ್ಯಾರು? ಏನೋ ಕುಡ್ದಿದ್ ಏಟಲ್ಲಿ ಸಣ್ಣ ಪುಟ್ಟ ತಪ್ಪಾಗೋಗಿದೆ. ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ದೆ ಈ ಪಾಪನ ಕ್ಷಮಿಸ್ಬಿಡು ಸುಕ್ಕು. ನಿಮ್ಮನ್ನ ಕ್ಷಮಿಸ್ಬೇಕಾ? ಹೂ ಸುಕ್ಕು. ಆಯ್ತು ಇರಿ, ಕ್ಷಮಿಸ್ತೀನಿ. ಏನ್ ಮಾಡ್ತೀನಿ ಸುಕ್ಕು? ಬಟ್ಟೆ ಹೋಗಿಬೇಕು ಅಂದ್ರೆ ಬಾಗ್ಲು ಹಾಕ್ಬೇಕಲ್ವಾ? ನಾನು ಬೆಳೆದಿಂಗಳ ಬಾಲೆ ಸಿಗ್ತೀನಿ ಅಂತ ಹೇಳಿ ಜಾಗ ಇದೇನೆ. ಇವತ್ತು ಖಂಡಿತ ಸಿಗ್ತಾಳೆ, ನಿರಾಸೆ ಮಾಡಲ್ಲ ಅನ್ಸುತ್ತೆ. ಹಲೋ, ನನ್ ಬೆಳೆದಿಂಗಳ ಬಾಲೆ ಎಲ್ಲಿದ್ದೀರಾ? ಇಷ್ಟು ದಿನ ನನ್ನ ಕಣ್ಣು ಕಾಣದೆ ಬರೀ ವಾಯ್ಸ್ ಮಾತ್ರ ಕೇಳ್ತಿದ್ದೆ. ಆದ್ರೆ ಇವತ್ತು ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ಕಿದೆ. ಆದಷ್ಟು ಬೇಗ ನನ್ನ ಮುಂದೆ ಬಂದು ನನ್ನ ಅದೃಷ್ಟದ ಬಾಗಿಲು ತೆಗೀರಿ. ಎಲ್ಲಿದ್ದೀರಾ ಬೆಳೆದಿಂಗಳ ಬಾಲೆ? ನೀವು ಹೇಳಿದ ಜಾಗ ನೋಡಿ ಬಂದೀನಿ. ಜಾಸ್ತಿ ಕೂಗಾಡಿ ನಿನ್ ಗಂಟ್ಲನ್ನ ಹಾಳು ಮಾಡ್ಕೋಬೇಡ ನರಸಿಂಹ. ಇರು, ನಾನೇ ನಿನಗೆ ಕಾಲ್ ಮಾಡ್ತೀನಿ.
ಬೆಳದಿಂಗಳ ಬಾಲ ಎಲ್ಲಿದ್ದೀರಾ? ನಾನ್ ನೀವ್ ಹೇಳಿದ ಜಾಗ ಬಂದೀನಿ, ನೀವೇ ಕಾಣಿಸ್ತಾ ಇಲ್ಲ. ಅಯ್ಯೋ, ನನ್ಗೋಸ್ಕರ ನಿಮ್ ತಂದೆ ಒಬ್ರನ್ನೇ ಮನೇಲಿ ಬಿಟ್ಟು ಬಂದ್ರಾ? ಹಾ ಹೌದು, ಆದ್ರೆ ಎಲ್ಲ ಕೆಲಸ ನೀವೇ ಮಾಡಿ ಮುಗಿಸಿದ್ರಲ್ಲ, ಜೊತೆಗೆ ವೆರೈಟಿ ತಿಂಡಿ ಬೇರೆ ಮಾಡಿದ್ರಿ. ಮಾಡಕ್ ಏನು ಕೆಲಸನೇ ಇರ್ಲಿಲ್ಲ. ಸಾಹೇಬ್ರು ತಿಂಡಿ ಹಾಕೊಂಡು ಅವ್ರ ಪಾಡಾಗ ಅವ್ರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆ ಗ್ಯಾಪಲ್ಲಿ ನಾನ್ ನಿಮ್ಮನ್ನ ನೋಡೋಣ ಅಂತ ಎಸ್ಕೇಪ್ ಆಗಿ ಬಂದಿದ್ದೀನಿ. ಥ್ಯಾಂಕ್ಸ್. ನನಗ್ ನೀವ್ ಹೇಗ್ ಇಂಪಾರ್ಟೆಂಟೋ ನಿಮಗ್ ನಿಮ್ ತಂದೆನೂ ಇಂಪಾರ್ಟೆಂಟ್ ಅಲ್ವಾ? ಹೌದು, ಆದ್ರೆ ನಮ್ ಸಾಹೇಬ್ರ ತರ ಈಗ ನೀವು ಕೂಡ ನನ್ಗೆ ಮುಖ್ಯ ಆಗಿದ್ದೀರಾ. ಸರಿ, ನೀವ್ ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗುತ್ತೆ? ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದೀನಿ. ನಿಮ್ ಎಡ್ಗಡೆ ನೋಡಿ, ಅಲ್ಲಿಂದ ಸ್ಟ್ರೇಟ್ ಆಗಿ ನಡ್ಕೊಂಡ್ ಬನ್ನಿ. ನೀವೆಲ್ಲೂ ಕಾಣಿಸ್ತಾ ಇಲ್ಲ. ಓಕೆ ಓಕೆ, ಸ್ವಲ್ಪ ಮುಂದೆ ಬಂದು ಬಲಕ್ ನೋಡಿ. ಹಾ, ಹಾಯ್ ನನ್ನೋರೆ, ನೀವು ನನಗೋಸ್ಕರ ಬರ್ತೀರಾ ಅಂತ ಗೊತ್ತಿತ್ತು. ಆದ್ರೆ ನಿಮಗ್ ನಾನಿಷ್ಟು ಬೇಗ ಸಿಕ್ಕರೆ ಕುತೂಹಲ ಇರಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಲೆಟರ್ ಬರ್ದಿಟ್ಟಿದ್ದೀನಿ. ಸ್ವಲ್ಪ ಕಾಯಿಸಿ ನಿಮ್ಮನ್ನ ಸತಾಯಿಸಿ ನಿಮ್ ಮನ್ಸನ್ನ ಪರೀಕ್ಷೆ ಮಾಡಿ ಆಮೇಲೆ ಸಿಗೋಣ ಅಂತ ಅನ್ಕೊಂಡಿದ್ದೀನಿ. ಏನು ಬೇಜಾರು ಮಾಡ್ಕೋಬೇಡಿ. ಈಗಲೇ ಬೃಂದಾವನ ಪಾರ್ಕ್ ಹತ್ರ ಬನ್ನಿ, ನಿಮ್ಗೋಸ್ಕರ ನಾನು ಕಾಯ್ತಿರ್ತೀನಿ. ಹಾಗೆ ನನಗೆ ಫೋನ್ ಮಾಡಬೇಡಿ, ಯಾಕಂದ್ರೆ ನೀವು ಈ ಲೆಟರ್ ಓದಿದ ಕ್ಷಣದಿಂದ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.